ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಕಂಠ ಬ್ಲಾಗ್ಸ್. ನಾವು ಹೊಂಟಿವ್ರಿ ಈಗ ಅಂಗಡಿಗೆ. ಸ್ವಲ್ಪ ಗುಡಿಗೆ ಹೊಂಟೀವಿ. ಅಂಗಡಿ ಡ್ಯೂಟಿ ಬಿದ್ದೈತಿ. ನಮ್ಮ ಅನ್ನಾರ್ದು ಅಂಗಡಿ ಡ್ಯೂಟಿ ಬಿದ್ದೈತ್ರಿ. ನಾಷ್ಟ ಆತ್ರೆ? ನಮ್ದು ಆಗೈತ್ರಿ ಸ್ವಲ್ಪ. ಸಿಗ್ತೀರಿ ಆಡ ಆಡ್ತಾರ ಗೊಬ್ಬರ ಕೊಡ್ತಾರೆ. One hour later. ಈ ಕಡೆ ಬುತ್ತಿ ಕೊಡ ಹೊಂಟೇವ್ರಿ. ಬುತ್ತಿ ಕೊಟ್ಟು ಅಂಗಡಿಗೆ ಹೋಗಿ ಅಂತಾರೆ. ನಿನ್ನೆ ಲಾಗ್ ಬಿಟ್ಟಿನ್ರಿ, ಅಪ್ಲೋಡ್ ಮಾಡೀನಿ. ನೋಡ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಶ್ರಮ ತೋರ್ಸ, ಆಶ್ರಮ ಲಾಗ್ ಹೆಂಗೈತೆ ನೋಡ್ರಿ. ಹೋಗಿದ್ದು ಹೇಳ್ತಿಲ್ಲ ತೋರ್ಸಂತದ್ದು. ಈಗ ನೋಡ್ಬೋದ್ರಿ ನೀವು, ನಮ್ಮ ಕ್ರಿಕೆಟ್ ಗ್ರೌಂಡಿಗೆ ಬಂದೀವಿ. ಇನ್ನೊಂದು ಟೈಮ್ ಏಟಾಗೈತಿ, 12-12:30 ಆಗಿರ್ಬೇಕು. ಇನ್ನೊಂದು 4 ತಾಸು ಬಿಟ್ರೆ ಇಲ್ಲೇ ಇರ್ತೀವಿ. ಸುತ್ತಡಾತ್ರಿ ನಿಮ್ಗೆ ನೋಡ್ರಿ ವ್ಯೂ ಎಲ್ಲ ನೋಡ್ಕೋರಿ ಎಲ್ಲ. ಹಿಂಗೆ ತೋರ್ಸಕ್ಕಾಗಿಲ್ಲ. ಅವ ಬರ್ತಾವ. ನೀವು ಹಂಗ ನೀವು ಕ್ಯಾಮ್ರಾ, ನಾವು ಕ್ಯಾಮ್ರಾ ಇಟ್ಟು ಅಂದ್ರೆ ಹೊಡೆದ್ ಮಾತಾ ಹೊಡಿತೀವಿ. ಒಳ್ಳೆ ನಾವೇನಿಲ್ರಿ, ನೀವು ಕೂಡ ಇವೇನ್ ಹೊಡ್ಯಾರ ಬಿಡ್ರಿ. ನನಗ ಬರೋದೇ ಪದೇ ಸ್ಟೇಟ್ ಬ್ಯಾಂಕ್ ಅಲ್ಲೇ ಐತಿ, ಮತ್ತ ಹೈಸ್ಕೂಲು ಅಲ್ಲೇ ಐತಿ, ಕಾಲೇಜು ಅಲ್ಲೇ ಐತ್ರಿ. ನಾವು ಗುಡಿ ಒಳಗೆ ಬಂದೀವ್ರಿ ಈಗ. ಗುಡಿ ಒಳಗೆ ಬಂದವ ಇದನ್ನು. I'm all about words, but it sounds like you're envisioning an instrumental piece that truly captures a calm, beachy ambience. Since this one's not about lyrics, I'd suggest imagining soft finger picking on a sun-soaked guitar. Occasional melodic bends reminiscent of waves rolling ashore. A subtle pocket beat could mimic the rhythm of distant tides. Let the absence of vocals create room for the guitar to tell its own serene story, simple, tranquil, and flowing like the ocean breeze. If you ever feel like pairing lyrics with that vibe, I'm here. If you ever feel like pairing lyrics with that vibe, I'm here. Ever feel like pairing lyrics with that vibe, I'm here. ನೋಡ್ರಿ, ಇಲ್ಲೇ ಮಳೆ ಬರತೈತಿ. ಇದು ಮಸ್ತ್ ಜೋರ್ ಐತಿ. ಕ್ರಿಕೆಟ್ ಆಡೋದು ಕ್ಯಾನ್ಸಲ್ ಆಗತ್ತೆ, ಮಳೆ ಬರತೈತಿ. ನೋಡತ್ತಿರುವ ನಾವು ಗಾಳಿ ಮಳೆ ಎಲ್ಲ ಭಾಳ ಸ್ಪೀಡ್ ಐತಿ. ಮಳೆ ನಿಂತಾಗ ಕ್ರಿಕೆಟ್ ಆಡೋದ್ನಾಗ ಏನಾಗತ್ತೆ ಗಾಯ್ಸ್,
ಕೈ ಬಿಡ್ಲಿ ಕ್ಯಾಮ್ರಾ ಕೈ ಬಿಡ. ಈಗ ಗಿರ್ಮಣಿ ತಿನ್ನತ್ತೀವ್ರಿ ನೋಡ್ಬೋದು ನೀವು. ನಾನು ನಮ್ಮ ದೋಸ್ತ ಇನ್ನೊಬ್ಬ ದೋಸ್ತ ಬಂದ್ವಿ. ಹಾಯ್ ಮಾಡಲಿ ನಾನೇ ಹೇಳ್ಬೇಕಲ್ಲಿ ಅಪ್ಪ ನೀನು. ಬರ್ರಿ ಗಿರ್ಮಣಿ ತಿನ್ನೋಣ. ಚಲೋ ಐತ್ರಿ ನಿಮ್ಗೆ. ಗಿರ್ಮಡಿ ತಿನ್ ಸಿಗ್ತಾನೆ ಬರ್ರಿ. ಗಿರ್ಮಡಿ ತಿಂದಿರಿ. ಈಗ ಗಿರ್ಮಡಿ ತಿಂದು ಅಲ್ಲಿ ಹೋಗಿ ಕ್ಯಾಂಟೀನ್ ಬರ್ರಿ. ನಾವು ಈಗ ಹೊಂಟಿವ್ರಿ ಕ್ಯಾಂಟೀನ್ ಹೋಗಿ ಚಾ ಕುಡ್ದು ಸಿಗ್ತೀವಿ ಅಂತ ಬರ್ರಿ. ಕ್ಯಾಂಟೀನ್ ಚಾ ಕುಡಿದ್ರಿ. ಅಲ್ಲಿ ಮಂದಿ ಭಾಳ ಇದ್ರು ನಮಗೆ ತೋರ್ಸಕ್ಕಾಗಲಿಲ್ಲ. ಇಲ್ಲಿ ಹಂಗೆ ಸುಮ್ಮ ಮನಿ ಹೊಂಟಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ಪಬ್ಜಿ ಪ್ಲೇಯರ್ಸ್ ಹೆಂಗ್ ಆಡತ್ತಾರ ಗಾಯಮ ಸೌಂಡ್ಲೆಸ್. ನಮ್ಮ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಸರ್ ಏನ್ ಹೇಳ್ತಾರೆ ಸರ್? ಇಲ್ಲ ನೋಡ್ರಿ ಕ್ಯಾಮ್ರಾ ಅನ್ನಾರ ನೀವೇನ್ ಹೇಳ್ತಾರೆ? ಅವ್ರು ಇಲ್ಲ ಸೂಪರ್ ನಿಮ್ ಯೂಟ್ಯೂಬ್ ಚಾನಲ್ ಇಲ್ಲೇ ಇದನ್ನ ಮಾಡ್ಕೊರಿ, ಪ್ರಮೋಷನ್ ಮಾಡ್ಕೊಂಬಿಡ್ರಿ. ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ರಿ ನಿಮ್ದ್ರಿ ಮತ್ತೆ ನಂದಕ್ಕೂ ಸಬ್ಸ್ಕ್ರೈಬ್ ಮಾಡ್ರಿ. ಅವ್ರದ್ದು ಹೇಳ್ತಾರ ನೋಡ್ರಿ. ಅವ್ರದ್ದು ಗೇಮಿಂಗ್ ಚಾನಲ್ ಐತ್ರಿ, ಕನ್ನಡಿಗ ಇನ್ ಗೇಮಿಂಗ್ ಅಂತ ಐತಿ ನಮ್ಮ ಯೂಟ್ಯೂಬ್ ಚಾನಲ್. ಕನ್ನಡಿಗ ಇನ್ ಗೇಮಿಂಗ್ ಅಂತ ಐತಿ ಅಂತ್ರಿ. ಈಗ ಅವ್ರದ್ದು ಗಾಡಿ ಬಂತಲ್ಲ ಹೊಡೆದಾಡ್ತಾರೆ. ಈಗ ಅಲ್ಲಿ ಚಾ ಕುಡಿಯಾಕತ್ತಿದ್ರಿ. ಚಾ ಕುಡಿಯಲ್ಲಿ ಮಂದಿ ಭಾಳ ಇತ್ತು. ಸ್ವಲ್ಪ ಇದು ಆತ್ರಿ, ಒಂಥರ ಇದು ಆತ್ರಿ. ಈಗ ಹೋಗ್ತೀವ್ರಿ. ಈಗ ಹೋಗಿ ನಮ್ಮ ಅಣ್ಣಲ್ಲಿ ಕಾಯತಾನ ಚಾವಿ ಹಾಕ್ತೇನೆ ನೋಡ್ರಿ. ಚಾವಿ ಹಿಂಗೆ ಹಾಕೋದು ನೋಡ್ರಿ ಹಿಂಗ. ತಡ್ರಿ ಇನ್ನೊಂದು ಸೆಕೆಂಡ್. ಹಾಕಿದ್ ನೋಡ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ಭಾಳ ದಿಮಾಗ್ ಕಡಿಸ್ತಂದೆ ನೋಡ್ರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫ್ರೆಂಡ್ಸ್ ಅವ ನೋಡ್ರಿ, ಹೋಗುದ್ ನೋಡ್ರಿ ಫ್ರೆಂಡ್ಸ್ ಹೆಂಗ್ ನಡ್ಸ್ಯಾಡ್ತಾನ ಫ್ರೆಂಡ್ಸ್ ಅವ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ಪೀಡ್ ಹೋಗ್ಬೇಡ ಅಂದ್ರೆ ಸ್ಪೀಡ್ ಹೋಗ್ಕಣ್ರಿ. ಏನ್ ಮಾಡೋದ್ರಿಗೆ ನೀವು ಸ್ವಲ್ಪ ಕಮೆಂಟ್ದಾಗ ಹೇಳ್ರಿ. ಮತ್ತು ಬರ್ತಾನ ಬಂದಿಂದ ಸಿಗ್ತೀವಂತ ಅಷ್ಟೇ.